ಸಿಜೆ ರಾಯ್ ಸಾವು ಉದ್ಯಮ ಲೋಕಕ್ಕೆ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದೆ. ಸಿಜೆ ರಾಯ್ ಆತ್ಮಹತ್ಯೆಯ ಸುತ್ತ ಹಲವು ಅನುಮಾನಗಳು ಈಗ ಕಾಡ್ತಾ ಇವೆ. ಏನೇನು ಅನುಮಾನಗಳು? ನಂಬರ್ 1, ಐಟಿ ರೇಡ್ಗೆ ಆತ್ಮಹತ್ಯೆನಾ ಅಥವಾ ಬೇರೆ ಕಾರಣಕ್ಕಾಗಿ ಆತ್ಮಹತ್ಯೆನಾ ಅನ್ನುವಂತ ಅನುಮಾನ ನಂಬರ್ 1. ಎರಡನೇ ಅನುಮಾನ, ಸಾವಿಗೆ ಶರಣಾಗುವ ಮುನ್ನ ಮನೆಯವರಿಗೆ ರಾಯ್ ಕರೆ ಮಾಡಿದ್ದರಾ? ಇನ್ ಕೇಸ್ ಕರೆ ಮಾಡಿದ್ರೆ ಏನೇನು ವಿಚಾರಗಳನ್ನ ಅವರು ಮಾತಾಡಿದ್ರು? ಏನಾದ್ರೂ ಕಿರುಕುಳದ ಬಗ್ಗೆ ಮನೆಯವ್ರ ಮುಂದೆ ಹೇಳಿದ್ರ? ಯಾವ್ದಾದ್ರು ಒತ್ತಡದ ಬಗ್ಗೆ ಅವ್ರ ಮುಂದೆ ಹೇಳಿದ್ರ? ಅನುಮಾನ ನಂಬರ್ 3, ಚೇಂಬರ್ಗೆ ಹೋದ 15 ನಿಮಿಷದಲ್ಲೇ ಶೂಟ್ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇವೆ. ಅಂತದ್ದೇನಾಯ್ತು ಅಂತ. ಅನುಮಾನ ನಂಬರ್ 4, ರಾಯ್ ಮೊಬೈಲ್ ಅಲ್ಲಿ ಸೂಸೈಡ್ ನ ಭಯಾನಕ ಸತ್ಯ ಏನಾದ್ರೂ ಅಡಗಿದೆಯಾ? ಅಲ್ಲಿ ಎಲ್ಲಾ ವಿಚಾರಗಳನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ದಾರಾ? ಏನಾದ್ರೂ ನೋಟ್ ಮಾಡ್ಕೊಂಡಿದ್ದಾರಾ? ಅದರ ಯಾರಿಗಾದ್ರೂ ಶೇರ್ ಮಾಡಿದ್ದಾರಾ? ಡೆತ್ ನೋಟ್ ಅಥವಾ ಡೆತ್ ಮೆಸೇಜ್ ತಮ್ಮ ಮೊಬೈಲ್ ಇಂದ ಕಳಿಸಿದ್ದಾರಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಹಿಂಸೆ ಹೆಚ್ಚಾಗಿ ಸೂಸೈಡ್ ಮಾಡಿಕೊಂಡ್ರ ಸಿಜೆ ರಾಯ್. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಇಂದ ಒತ್ತಡ, ಕಿರುಕುಳ ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅಥವಾ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲದೆ ಅಸಹಾಯಕರಾಗಿ ಸೂಸೈಡ್ ಮಾಡಿಕೊಂಡ್ರ? ಏನಾದ್ರೂ ಅಂತ ಒತ್ತಡ ಅವರನ್ನ ಕಾಡ್ತಾ? ಕಳೆದ ಬಾರಿಯ ಐಟಿ ದಾಳಿಯ ವೇಳೆ ಹಲವು ಕಡತಗಳನ್ನ ಸೀಸ್ ಮಾಡುವಂತ ಕೆಲಸ ಆಗಿತ್ತು. ಆ ದಾಖಲೆಗಳನ್ನ ಮುಟ್ಟದಂತೆ ಸೂಚನೆ ನೀಡಿದ್ರು ಅಧಿಕಾರಿಗಳು. ಸೀಸ್ ಮಾಡಿದ್ದ ಕಡತಗಳನ್ನ ಮುಟ್ಟಿದ್ದೇ ಕಂಟಕವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಒಂದು ಕಡೆ ಆದ್ರೆ, ಇನ್ನೂ ಹಲವು ಅನುಮಾನಗಳು ಮೂಡ್ತಾ ಇದೆ. ರಾಯ್ ಬಳಿ ಪಿಸ್ತೂಲ್ ಇದ್ದದ್ದು ಐಟಿ ಗಮನಕ್ಕೆ ಬರಲಿಲ್ವಾ? ಆಗಿದ್ರೆ ರಾಯ್ ರಿಯಲ್ ಸೂಸೈಡ್ ಹಿಂದಿದೆಯಾ ಭೂಮಾಫಿಯಾ? ಕೇರಳದಲ್ಲಿ ರಿಯಲ್ ಎಸ್ಟೇಟ್ ವಿಸ್ತರಣೆಗೆ ರಾಯ್ ಮುಂದಾಗಿದ್ರು. ಉದ್ಯಮಿ ಸಿಜೆ ರಾಯ್ಗೆ ಶತ್ರುಗಳು ಹುಟ್ಕೊಂಡಿದ್ರ? ಇವರನ್ನ ಹಣಿಯುವಂತ ಕೆಲಸಕ್ಕೆ ಮುಂದಾಗಿದ್ರ? ಸಿಜೆ ರಾಯ್ ಅವರನ್ನ ಮುಗಿಸೋದಕ್ಕೆ ಭೂಮಾಫಿಯಾ ಬೆದರಿಕೆ ಕೂಡ ಇತ್ತ? ಅವರಿಗೆ ಯಾರಾದರೂ ಬೆದರಿಕೆ ಹಾಕಿದ್ರ? ಅವರಿಗೆ ಜೀವ ಬೆದರಿಕೆ ಇತ್ತ? ಹಲವು ರೀತಿಯ ತೊಂದರೆಗಳನ್ನ ಎದುರಿಸ್ತಾ ಇದ್ರ? ಯಾರಿಗಾದ್ರೂ ಈ ಬಗ್ಗೆ ಹೇಳಿದ್ರ? ರಿಯಲ್ ಎಸ್ಟೇಟ್ ಉದ್ಯಮ ದುಬೈಗೂ ವಿಸ್ತರಿಸೋದಕ್ಕೆ ತೀರ್ಮಾನ ಮಾಡಿದ್ದರು. ದುಬೈಗೆ ಹೋಗಿದ್ದಾಗ ಯಾವುದಾದ್ರೂ ಕಿರಿಕಾಯ್ತಾ? ಹೀಗೆ 10 ಹಲವು ಅನುಮಾನಗಳಂತೂ ಇದೆ, 10 ಹಲವು ಪ್ರಶ್ನೆಗಳಂತೂ ಇದೆ. ಎಲ್ಲದಕ್ಕೂ ತನಿಖೆಯಿಂದ ಉತ್ತರ ಸಿಗಬೇಕಾಗಿದೆ. ನೆಕ್ಸ್ಟ್, ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಪ್ರಕರಣದ ಸುತ್ತ ಹಲವು ರೀತಿಯ ಅನುಮಾನಗಳು ಹುಟ್ಕೊಂಡಿದೆ. ಕೇಸ್ನ ಹಿಂದೆ ಅಂಡರ್ವರ್ಲ್ಡ್, ಹನಿ ಟ್ರ್ಯಾಪ್ ಮತ್ತು ಭೂಮಾಫಿಯಾದ ಬೃಹತ್ ಜಾಲ ಅಡಗಿದೆಯಾ ಅನ್ನೋಂಥ ದಿಗಿಲು ಹುಟ್ಟಿಸುವ ಅನುಮಾನಗಳು ಕೂಡ ಈಗ ಕಾಡತೊಡಗಿದೆ. ಇದ್ರ ಮಧ್ಯೆ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಏನವು ನೋಡ್ಕೊಂಬನ್ನಿ. ರಾಯ್ ಎದೆ ಸೀಳಿ ಬೆನ್ನಿನಲ್ಲಿ ಸಿಲುಕಿದ ಗುಂಡು. ಇಂದು ಮರಣೋತ್ತರ ಪರೀಕ್ಷೆ, ನಾಳೆ ಅಂತ್ಯಕ್ರಿಯೆ. ಡಾಕ್ಟರ್ ಸಿಜೆ ರಾಯ್ ತಮ್ಮ ಬಲಗೈಯಿಂದ ಎದೆಯ ಎಡಭಾಗಕ್ಕೆ ಗುಂಡು ಹಾರಿಸಿಕೊಂಡಿದ್ದಾರೆ. ಗನ್ನನ್ನ ಎದೆಯ ಮೇಲಿಟ್ಟುಕೊಂಡು ಅತ್ಯಂತ ಸಮೀಪದಿಂದ ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿದ ರಭಸಕ್ಕೆ ಎದೆಯ ಎಡಭಾಗದ ಮೂಲಕ ದೇಹ ಪ್ರವೇಶಿಸಿ ನೇರವಾಗಿ ಬೆನ್ನಿನ ಭಾಗಕ್ಕೆ ತಲುಪಿದೆ. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದುರದೆ ಗುಂಡು ನೇರವಾಗಿ ದೇಹದೊಳಗೆ ಆಳವಾಗಿ ಇಳಿದು ಬೆನ್ನಿನಲ್ಲಿ ಸಿಲುಕಿಕೊಂಡಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಸಿಜೆ ರಾಯ್ ಡೈರಿ ಪರಿಶೀಲಿಸುತ್ತಿದ್ದಾರೆ. ಆ ಡೈರಿಯಲ್ಲಿದೆಯಂತೆ ನಟಿಯರು, ರಾಜಕಾರಣಿಗಳ ಹೆಸರು. ಸಿಜೆ ರಾಯ್ ಹಲವು ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳಿಗೆ ಆಹ್ವಾನ ಕೊಡುತ್ತಿದ್ರಂತೆ. ಇವೆಂಟ್ಸ್ಗಾಗಿ ಈ ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆಯಾ? ಆ ವ್ಯಕ್ತಿಗಳಿಗೂ ಸಿಜೆ ರಾಯ್ಗೂ ಯಾವುದಾದ್ರೂ ನಂಟಿದೆಯಾ? ರಾಯ್ ಆತ್ಮಹತ್ಯೆಗೂ ರಾಜಕಾರಣಿಗಳ ಒತ್ತಡ ಇದೆಯಾ ಎಂಬ ಆಂಗಲ್ನಲ್ಲಿ ತನಿಖೆ ನಡೀತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಹೂಡಿಕೆ ಇರೋ ಶಂಕೆಯೂ ವ್ಯಕ್ತವಾಗಿದೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮ ನಿರೀಕ್ಷಿತ ಲಾಭ ತಂದಿರಲಿಲ್ಲ. ರಿಯಲ್ ಎಸ್ಟೇಟ್ ಬಿಟ್ಟು ರಾಯ್ ಬೇರೆ ಉದ್ಯಮದತ್ತ ಚಿತ್ತ ಹರಿಸಿದ್ರ? ಇದೇ ವೇಳೆ ರಾಜಕಾರಣಿ ಒತ್ತಡದ ಬಗ್ಗೆಯೂ ಅನುಮಾನ ಮೂಡಿದೆ.
ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಹೇರಿರುವ ಶಂಕೆ ವ್ಯಕ್ತವಾಗಿದೆ. ಆ ಒತ್ತಡ ತಾಳಲಾರದೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಅನುಮಾನ ಮೂಡಿದೆ. ನಾಳೆ ಸಿಜೆ ರಾಯ್ ಅಂತ್ಯಕ್ರಿಯೆಗೆ ತೀರ್ಮಾನ. ಸಾವಿಗೂ ಮೊದಲೇ ಸಿಜೆ ರಾಯ್ ಅಂತ್ಯ ಸಂಸ್ಕಾರದ ಜಾಗ ಗುರುತಿಸಿದ್ರು. ತಾನು ಸತ್ತರೆ ಕಾನ್ಫಿಡೆಂಟ್ ಕಾಸ್ಕ್ಯಾಡ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಎಂದಿದ್ರು. ಆದ್ದರಿಂದ ಸಿಜೆ ರಾಯ್ ನೆಚ್ಚಿನ ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆ ನಡೆದಿದೆ. ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕಾಸ್ಕ್ಯಾಡ್ನಲ್ಲಿ ಅಂತ್ಯ ಸಂಸ್ಕಾರದ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ. ಐಟಿ ದಾಳಿ ಒಂದು ನೆಪ ಮಾತ್ರವೇ? ರಾಯ್ ಸಾವಿನ ಹಿಂದೆ ಅಡಗಿರುವ ಆ ಅಗೋಚರ ಹಸ್ತ ಯಾರದ್ದು ಎಂಬುದು ಸದ್ಯ ಇಡೀ ರಾಜ್ಯ ಮತ್ತು ಕೇರಳದ ಉದ್ಯಮ ವಲಯದಲ್ಲಿ ಚರ್ಚೆಯಾಗ್ತಿರೋ ವಿಷಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಜೆ ರಾಯ್ ಸಾವು ಉದ್ಯಮ ಲೋಕಕ್ಕೆ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದೆ. ಸಿಜೆ ರಾಯ್ ಆತ್ಮಹತ್ಯೆಯ ಸುತ್ತ ಹಲವು ಅನುಮಾನಗಳು ಈಗ ಕಾಡ್ತಾ ಇವೆ. ಏನೇನು ಅನುಮಾನಗಳು? ನಂಬರ್ 1, ಐಟಿ ರೇಡ್ಗೆ ಆತ್ಮಹತ್ಯೆನಾ ಅಥವಾ ಬೇರೆ ಕಾರಣಕ್ಕಾಗಿ ಆತ್ಮಹತ್ಯೆನಾ ಅನ್ನುವಂತ ಅನುಮಾನ ನಂಬರ್ 1. ಎರಡನೇ ಅನುಮಾನ, ಸಾವಿಗೆ ಶರಣಾಗುವ ಮುನ್ನ ಮನೆಯವರಿಗೆ ರಾಯ್ ಕರೆ ಮಾಡಿದ್ದರ? ಇನ್ ಕೇಸ್ ಕರೆ ಮಾಡಿದ್ರೆ ಏನೇನು ವಿಚಾರಗಳನ್ನ ಅವರು ಮಾತಾಡಿದ್ರು? ಏನಾದ್ರೂ ಕಿರುಕುಳದ ಬಗ್ಗೆ ಮನೆಯವ್ರ ಮುಂದೆ ಹೇಳಿದ್ರ? ಯಾವ್ದಾದ್ರು ಒತ್ತಡದ ಬಗ್ಗೆ ಅವ್ರ ಮುಂದೆ ಹೇಳಿದ್ರ? ಅನುಮಾನ ನಂಬರ್ 3, ಚೇಂಬರ್ಗೆ ಹೋದ 15 ನಿಮಿಷದಲ್ಲೇ ಶೂಟ್ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಅಂಥದ್ದೇನಾಯಿತು ಅಂತ. ಅನುಮಾನ ನಂಬರ್ 4, ರಾಯ್ ಮೊಬೈಲ್ ಅಲ್ಲಿ ಸೂಸೈಡ್ನ ಭಯಾನಕ ಸತ್ಯ ಏನಾದ್ರೂ ಅಡಗಿದೆಯಾ? ಅಲ್ಲಿ ಎಲ್ಲಾ ವಿಚಾರಗಳನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ದಾರಾ? ಏನಾದ್ರೂ ನೋಟ್ ಮಾಡ್ಕೊಂಡಿದ್ದಾರಾ? ಅದರ ಯಾರಿಗಾದ್ರೂ ಶೇರ್ ಮಾಡಿದ್ದಾರಾ? ಡೆತ್ ನೋಟ್ ಅಥವಾ ಡೆತ್ ಮೆಸೇಜ್ ನಮ್ಮ ಮೊಬೈಲ್ ಇಂದ ಕಳಿಸಿದ್ದಾರಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಹಿಂಸೆ ಹೆಚ್ಚಾಗಿ ಸುಸೈಡ್ ಮಾಡಿಕೊಂಡ್ರ ಸಿಜೆ ರಾಯ್? ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಇಂದ ಒತ್ತಡ, ಕಿರುಕುಳ ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ರ? ಅಥವಾ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲದೆ ಅಸಹಾಯಕರಾಗಿ ಸೂಸೈಡ್ ಮಾಡಿಕೊಂಡ್ರ? ಏನಾದ್ರೂ ಅಂತ ಒತ್ತಡ ಅವರನ್ನ ಕಾಡ್ತಾ? ಕಳೆದ ಬಾರಿಯ ಐಟಿ ದಾಳಿಯ ವೇಳೆ ಹಲವು ಕಡತಗಳನ್ನ ಸೀಸ್ ಮಾಡುವಂತ ಕೆಲಸ ಆಗಿತ್ತು. ಆ ದಾಖಲೆಗಳನ್ನ ಮುಟ್ಟದಂತೆ ಸೂಚನೆ ನೀಡಿದ್ರು ಅಧಿಕಾರಿಗಳು. ಸೀಸ್ ಮಾಡಿದ್ದ ಕಡತಗಳನ್ನ ಮುಟ್ಟಿದ್ದೇ ಕಂಟಕವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಒಂದು ಕಡೆ ಆದ್ರೆ, ಇನ್ನೂ ಹಲವು ಅನುಮಾನಗಳು ಮೂಡ್ತಾ ಇದೆ. ರಾಯ್ ಬಳಿ ಪಿಸ್ತೂಲ್ ಇದ್ದದ್ದು ಐಟಿ ಗಮನಕ್ಕೆ ಬರಲಿಲ್ವಾ? ಆಗಿದ್ರೆ ರಾಯ್ ರಿಯಲ್ ಸೂಸೈಡ್ ಹಿಂದಿದೆಯಾ ಭೂಮಾಫಿಯಾ? ಕೇರಳದಲ್ಲಿ ರಿಯಲ್ ಎಸ್ಟೇಟ್ ವಿಸ್ತರಣೆಗೆ ರಾಯ್ ಮುಂದಾಗಿದ್ರು. ಉದ್ಯಮಿ ಸಿಜೆ ರಾಯ್ಗೆ ಶತ್ರುಗಳು ಹುಟ್ಕೊಂಡಿದ್ರ? ಇವರನ್ನ ಹಣಿಯುವಂತ ಕೆಲಸಕ್ಕೆ ಮುಂದಾಗಿದ್ರ? ಸಿಜೆ ರಾಯ್ ಅವರನ್ನ ಮುಗಿಸೋದಕ್ಕೆ ಭೂಮಾಫಿಯಾ ಬೆದರಿಕೆ ಕೂಡ ಇತ್ತ? ಅವರಿಗೆ ಯಾರಾದರೂ ಬೆದರಿಕೆ ಹಾಕಿದ್ರ? ಅವರಿಗೆ ಜೀವ ಬೆದರಿಕೆ ಇತ್ತ? ಹಲವು ರೀತಿಯ ತೊಂದರೆಗಳನ್ನ ಎದುರಿಸ್ತಾ ಇದ್ರ? ಯಾರಿಗಾದ್ರೂ ಈ ಬಗ್ಗೆ ಹೇಳಿದ್ರ? ರಿಯಲ್ ಎಸ್ಟೇಟ್ ಉದ್ಯಮ ದುಬೈಗೂ ವಿಸ್ತರಿಸೋದಕ್ಕೆ ತೀರ್ಮಾನ ಮಾಡಿದ್ದರು. ದುಬೈಗೆ ಹೋಗಿದ್ದಾಗ ಯಾವುದಾದ್ರೂ ಕಿರಿಕಾಯ್ತಾ? ಹೀಗೆ 10 ಹಲವು ಅನುಮಾನಗಳಂತೂ ಇದೆ, 10 ಹಲವು ಪ್ರಶ್ನೆಗಳಂತೂ ಇದೆ. ಎಲ್ಲದಕ್ಕೂ ತನಿಖೆಯಿಂದ ಉತ್ತರ ಸಿಗಬೇಕಾಗಿದೆ. ನೆಕ್ಸ್ಟ್, ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಪ್ರಕರಣದ ಸುತ್ತ ಹಲವು ರೀತಿಯ ಅನುಮಾನಗಳು ಹುಟ್ಕೊಂಡಿದೆ. ಕೇಸ್ನ ಹಿಂದೆ ಅಂಡರ್ವರ್ಲ್ಡ್, ಹನಿ ಟ್ರ್ಯಾಪ್ ಮತ್ತು ಭೂಮಾಫಿಯಾದ ಬೃಹತ್ ಜಾಲ ಅಡಗಿದೆಯಾ ಅನ್ನೋಂಥ ದಿಗಿಲು ಹುಟ್ಟಿಸುವ ಅನುಮಾನಗಳು ಕೂಡ ಈಗ ಕಾಡತೊಡಗಿದೆ. ಇದ್ರ ಮಧ್ಯೆ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಏನವು ನೋಡ್ಕೊಂಬ. ರಾಯ್ ಎದೆ ಸೀಳಿ ಬೆನ್ನಿನಲ್ಲಿ ಸಿಲುಕಿದ ಗುಂಡು. ಇಂದು ಮರಣೋತ್ತರ ಪರೀಕ್ಷೆ, ನಾಳೆ ಅಂತ್ಯಕ್ರಿಯೆ. ಡಾ
ಡಾಕ್ಟರ್ ಸಿಜೆ ರಾಯ್ ತಮ್ಮ ಬಲಗೈಯಿಂದ ಎದೆಯ ಎಡಭಾಗಕ್ಕೆ ಗುಂಡು ಹಾರಿಸಿಕೊಂಡಿದ್ದಾರೆ. ಗನ್ ಅನ್ನ ಎದೆಯ ಮೇಲಿಟ್ಟುಕೊಂಡು ಅತ್ಯಂತ ಸಮೀಪದಿಂದ ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿದ ರಭಸಕ್ಕೆ ಎದೆಯ ಎಡಭಾಗದ ಮೂಲಕ ದೇಹ ಪ್ರವೇಶಿಸಿ ನೇರವಾಗಿ ಬೆನ್ನಿನ ಭಾಗಕ್ಕೆ ತಲುಪಿದೆ. ಎದೆಯ ಮೇಲ್ಭಾಗದ ಮಾಂಸಖಂಡಗಳು ಚದುರದೆ ಗುಂಡು ನೇರವಾಗಿ ದೇಹದೊಳಗೆ ಆಳವಾಗಿ ಇಳಿದು ಬೆನ್ನಿನಲ್ಲಿ ಸಿಲುಕಿಕೊಂಡಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಸಿಜೆ ರಾಯ್ ಡೈರಿ ಪರಿಶೀಲಿಸುತ್ತಿದ್ದಾರೆ. ಆ ಡೈರಿಯಲ್ಲಿದೆಯಂತೆ ನಟಿಯರು, ರಾಜಕಾರಣಿಗಳ ಹೆಸರು. ಸಿಜೆ ರಾಯ್ ಹಲವು ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳಿಗೆ ಆಹ್ವಾನ ಕೊಡುತ್ತಿದ್ರಂತೆ. ಇವೆಂಟ್ಸ್ಗಾಗಿ ಈ ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆಯಾ? ಆ ವ್ಯಕ್ತಿಗಳಿಗೂ ಸಿಜೆ ರಾಯ್ಗೂ ಯಾವುದಾದ್ರೂ ನಂಟಿದೆಯಾ? ರಾಯ್ ಆತ್ಮಹತ್ಯೆಗೂ ರಾಜಕಾರಣಿಗಳ ಒತ್ತಡ ಇದೆಯಾ ಎಂಬ ಆಂಗಲ್ನಲ್ಲಿ ತನಿಖೆ ನಡೀತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಹೂಡಿಕೆ ಇರೋ ಶಂಕೆಯೂ ವ್ಯಕ್ತವಾಗಿದೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮ ನಿರೀಕ್ಷಿತ ಲಾಭ ತಂದಿರಲಿಲ್ಲ. ರಿಯಲ್ ಎಸ್ಟೇಟ್ ಬಿಟ್ಟು ರಾಯ್ ಬೇರೆ ಉದ್ಯಮದತ್ತ ಚಿತ್ತ ಹರಿಸಿದ್ರ. ಇದೇ ವೇಳೆ ರಾಜಕಾರಣಿ ಒತ್ತಡದ ಬಗ್ಗೆಯೂ ಅನುಮಾನ ಮೂಡಿದೆ. ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಹೇರಿರುವ ಶಂಕೆ ವ್ಯಕ್ತವಾಗಿದೆ. ಆ ಒತ್ತಡ ತಾಳಲಾರದೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಅನುಮಾನ ಮೂಡಿದೆ. ನಾಳೆ ಸಿಜೆ ರಾಯ್ ಅಂತ್ಯಕ್ರಿಯೆಗೆ ತೀರ್ಮಾನ. ಸಾವಿಗೂ ಮೊದಲೇ ಸಿಜೆ ರಾಯ್ ಅಂತ್ಯ ಸಂಸ್ಕಾರದ ಜಾಗ ಗುರುತಿಸಿದ್ರು. ತಾನು ಸತ್ತರೆ ಕಾನ್ಫಿಡೆಂಟ್ ಕಾಸ್ಕ್ಯಾಡ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಎಂದಿದ್ರು. ಆದ್ದರಿಂದ ಸಿಜೆ ರಾಯ್ ನೆಚ್ಚಿನ ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆ ನಡೆದಿದೆ. ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕ್ಯಾಸ್ಕ್ಯಾಡ್ನಲ್ಲಿ ಅಂತ್ಯ ಸಂಸ್ಕಾರದ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ. ಐಟಿ ದಾಳಿ ಒಂದು ನೆಪ ಮಾತ್ರವೇ? ರಾಯ್ ಸಾವಿನ ಹಿಂದೆ ಅಡಗಿರುವ ಆ ಅಗೋಚರ ಹಸ್ತ ಯಾರದ್ದು ಎಂಬುದು ಸದ್ಯ ಇಡೀ ರಾಜ್ಯ ಮತ್ತು ಕೇರಳದ ಉದ್ಯಮ ವಲಯದಲ್ಲಿ ಚರ್ಚೆಯಾಗ್ತಿರೋ ವಿಷಯವಾಗಿದೆ.